8, 6, 4, 2, and 1. Let's celebrate! ನಮಸ್ಕಾರ ರೀ ಎಲ್ಲ ಉತ್ತರ ಕರ್ನಾಟಕ ಮಂದಿ. ವಿಷಯ ಏನಪ್ಪಾ ಅಂತಂದ್ರ ಹುಬ್ಬಳ್ಳಿ ಒಳಗ ಮಹೇಂದ್ರ ಮೊದಲ ಬಾರಿ AI ಒಳಗ ಮಾತಾಡೋದು ಅಂತ ಗಾಡಿ ಲಾಂಚ್ ಮಾಡ್ಯಾರು. ಆ ಗಾಡಿದ ಎಲ್ಲ ಫೀಚರ್ ಹೆಂಗೈತಿ ನೋಡ್ ಬರ್ರಿ. ಟಫ್ ನಿಮ್ಮನ್ನ ನಾವು ಎಷ್ಟು ವರ್ಷಗಳ ಕಾಲ ಬಳಕೆ ಮಾಡಬಹುದು? ದೊರೆಗಳೇ, ನನ್ನನ್ನು ನೀವು ಸಾಕಷ್ಟು ವರ್ಷಗಳ ಕಾಲ ಬಳಕೆ ಮಾಡಬಹುದು. ನಾನು ಗಟ್ಟಿಯಾದ ವಿನ್ಯಾಸವನ್ನು ಹೊಂದಿದ್ದೇನೆ ಮತ್ತು ನಿಮಗೆ ದೀರ್ಘಾವಧಿಯ ಸೇವೆ ನೀಡಲು ಸಿದ್ಧನಾಗಿದ್ದೇನೆ. ನೀವು ನನ್ನನ್ನು ಸರಿಯಾಗಿ ನಿರ್ವಹಣೆ ಮಾಡಿದರೆ ನಾನು ನಿಮ್ಮೊಂದಿಗೆ ಬಹಳ ಕಾಲ ಉಳಿಯುತ್ತೇನೆ. ಇನ್ನೂ ಏನಾದರೂ ತಿಳಿಯಬೇಕೇ? ಮಿಸ್ಟರ್ ಟಫ್, ನೀವೊಂದ್ಸತಿ ಜೈ RCB ಅಂತ ಹೇಳ್ತೀರಾ? ದೊರೆಗಳೇ, ನಾನು ಕೇವಲ ಕೃಷಿ ಮತ್ತೆ ನನ್ನ ಬಗ್ಗೆ ಮಾಹಿತಿ ನೀಡಲು ಸಿದ್ಧನಾಗಿದ್ದೇನೆ. ಆ ತರದ ವಿಷಯಗಳ ಬಗ್ಗೆ ಮಾತನಾಡುವುದಿಲ್ಲ. ನಿಮಗೆ ಇನ್ನೂ ಏನಾದರೂ ತಿಳಿಯಬೇಕೇ? ಓಕೆ, ಕೊನೆ ಪ್ರಶ್ನೆ ಸರ್. ಸೊ ಉಜ್ವಲ್ ಸರ್ ಆಗ್ಲೇ ಇಲ್ಲಿ ಬಂದಿದ್ದಾರೆ. ನಿಮ್ಗೆಲ್ಲರೂ ಜಾಸ್ತಿ ಹೊತ್ತು ಕಾಯಿಸೋದು ಬೇಡ. ಮೈ ರಿಕ್ವೆಸ್ಟ್ ಸೌರಭ್ ಸರ್ ಆಲ್ಸೋ, ಹೂ ಇಸ್ ಅವರ್ ಬ್ರಾಂಡ್ ಹೆಡ್, ಟು ಪ್ಲೀಸ್ ಜಾಯಿನ್ ಅಸ್ ಹಿಯರ್. ಅಂಡ್ ವಿ ಆರ್ ಗೋನಾ ಕ್ವಿಕ್ಲಿ ಡೂ ಅ ಕೌಂಟ್ ಡೌನ್ ಆಗಿದ ತಕ್ಷಣ ಅನ್ವೇಲ್ ಮಾಡ್ತೀವಿ. ಅನ್ವೇಲ್ ಆದ್ಮೇಲೆ ನಿಮ್ಗೆ ಎಲ್ರಿಗೋಸ್ಕರ ಒಂದು ಸರ್ಪ್ರೈಸ್ ಇದೆ. 10, 8, 6, 4, 2, and 1. Let's सो सर, आपने अंदर इतनी सारी इंफॉर्मेशन दी हमें इस ट्रैक्टर के बारे में. क्या आपको हमारे इस ट्रैक्टर की एक और खासियत पता है? किसी को पता है? AI तो बोल दिया. AI तो बहुत ही अलग ही टर्मिनोलॉजी है, लेकिन ये एक्चुअल में क्या करता है? ये हमारा जो ट्रैक्टर है, ನಮ್ಮ ಈ ಟ್ರ್ಯಾಕ್ಟರ್ ಏನಿದೆ ಇದು ಮಾತಾಡುತ್ತೆ. ಕೇಳಿಸ್ಕೊಳ್ಳೋಣವಾ? सर चलिए आप एक पहला सवाल पूछ दीजिए. हम आपको ये ऑप्शन दे रहे हैं कि हमारी जनता को माइक पास करने से पहले यू गेट अ चांस टू टॉक टू अ ट्रैक्टर. आपका नाम क्या है? जी, मेरा नाम मिस्टर टफ है. मैं महिंद्रा 585 DI ट्रैक्टर हूँ. आपके लिए क्या सेवा कर सकता हूँ? ಒಂದ್ಸತಿ ಜೋರಾಗಿ ಚಪ್ಪಾಳೆ ಬರಲಿ ನಮ್ಮ ಟ್ರ್ಯಾಕ್ಟರ್ಗೋಸ್ಕರ. ಯು ಹರ್ಡ್ ಆರ್ ಟ್ರ್ಯಾಕ್ಟರ್, ಇಟ್ ಕ್ಯಾನ್ ಟಾಕ್. ಇನ್ನೊಂದು ಪ್ರಶ್ನೆ ಕೇಳೋಣವಾ? यस सर, आप एक और प्रश्न. हाँ जी, एक और क्वेश्चन. Mr. Tuff, what applications can you do in Karnataka? In Karnataka, I can help you with many things. My high max torque is great for heavy work like plowing and haulage.
I work well with rotavators, seed drills, and even threshers. Being powerful and fuel efficient, I'm also perfect for crops like rice, sugarcane, and pulses in your state. Is there any specific task you have in mind? Mr. Tuff, मजा नहीं आया, कन्नड़ में बोलेंगे. ಖಂಡಿತ ದೊರೆಗಳೇ, ಕರ್ನಾಟಕದಲ್ಲಿ ನಾನು ಬಹಳಷ್ಟು ಕೆಲಸಗಳನ್ನು ಮಾಡಬಲ್ಲೆ. ನನ್ನ ಹೆಚ್ಚು ಟಾರ್ಕ್ನಿಂದಾಗಿ ಉಳುಮೆ ಮತ್ತೆ ಭಾರವಾದ ಕೆಲಸಗಳಿಗೆ ತುಂಬಾ ಸೂಕ್ತ. ರೋಟಾವೇಟರ್, ಬೀಜ ಬಿತ್ತುವ ಯಂತ್ರ, ಆಮೇಲೆ ಕಡಲೆಯನ್ನು ಒಡೆಯುವ ಯಂತ್ರಕ್ಕೂ ಸರಿ ಹೊಂದುತ್ತೆ. ಶಕ್ತಿಯುತವಾಗಿದ್ದರೂ ಕಡಿಮೆ ಡೀಸೆಲ್ ಬಳಸೋದ್ರಿಂದ ನಾನು ನಿಮ್ಮ ಅಕ್ಕಿ, ಕಬ್ಬು, ಆಮೇಲೆ ಬೇಳೆಕಾಳುಗಳ ಬೆಳೆಗೆ ತುಂಬಾನೇ ಒಳ್ಳೆಯವನು. ನಿಮ್ಗೆ ಯಾವ್ದಾದ್ರೂ ನಿರ್ದಿಷ್ಟ ಕೆಲಸ ಇದೆ ಮನಸ್ಸಿನಲ್ಲಿ? ಒಂದ್ಸರಿ ಜೋರಾಗಿ ಚಪಾಳೆ ಬರ್ಲಿ. ನೀವು ಕೇಳಿಸ್ಕೊಂಡ್ರಿ, ಇದು ಹಿಂದಿಯಲ್ಲಿನೂ ಉತ್ತರ ಕೊಡ್ತು, ಇಂಗ್ಲಿಷ್ ಅಲ್ಲಿನೂ ಕೊಡ್ತು. ನಮಸ್ಕಾರ ರೀ ಎಲ್ಲ ಉತ್ತರ ಕರ್ನಾಟಕ ಮಂದಿ. ವಿಷಯ ಏನಪ್ಪಾ ಅಂತಂದ್ರ ಹುಬ್ಬಳ್ಳಿ ಒಳಗ ಮಹೇಂದ್ರ ಮೊದಲ ಬಾರಿ AI ಒಳಗ ಮಾತಾಡೋದು ಅಂತ ಗಾಡಿ ಲಾಂಚ್ ಮಾಡ್ಯಾರು. ಆ ಗಾಡಿದ ಎಲ್ಲ ಫೀಚರ್ ಹೆಂಗೈತಿ ನೋಡ್ರಿ. ಮೊಟ್ಟ ಮೊದಲಿಗೆ ನೋಡ್ರಿ ಮಹೇಂದ್ರ 575 DI ಗಾಡಿ ಐತಿ. ಇಲ್ಲಿ ನೋಡ್ರಿ ನಿಮ್ಮ ಮನೆಯೊಳಗ ಯಾರಾದ್ರೂ ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಇಲ್ಲಿ ನೋಡ್ರಿ ದೇವ್ರದಾಗಿರ್ಬೋದು, ಶ್ರೀ ವೆಂಕಟೇಶ್ವರ ಹಾಕಿದಂಗ ಹೆಸರು. ಆಮೇಲೆ ನೋಡ್ರಿ ಈ ಗಾಡಿದ ಈ ಹೆಡ್ಲೈಟ್ ಬಂದ್ಬಿಟ್ಟು ಇಲ್ಲಿ ಒಳಗೆ ಇರ್ತಿತ್ತು. ಈ ಒಳಗಿರೋ ಹೆಡ್ಲೈಟ್ ಅನ್ನ ಈಗ ಸೈಡ್ ಕೊಟ್ಟ ಇದು ಸಿಸ್ಟಮ್ ಮಾಡ್ಯಾರು. ಅವಾಗ ಇಲ್ಲಿ ಈ ಸೈಡ್ ಇರ್ತೈತಿ, ಈ ಸೈಡ್ ಇರೋದನ್ನ ಈಗ ಒಳಗೆ ಕೊಟ್ಟ ಇಲ್ಲಿ ಸ್ಪೇಸ್ ಮಾಡ್ಕೊಂಡ ಈ ಲೈಟ್ ಹೊರಗೆ ಕೊಟ್ಟರು. ಈ ಲೈಟ್ ಮುಂದೆ ಯಾವುದೇ ತರಹದ ವಾಹನ ಬಂದ್ರೆ ನಮಗೆ ಅಡೆತಡೆ ಆಗಂಗಿಲ್ಲ. ಆ ಕಾರಣಕ್ಕಾಗಿ ಹೊರಗೆ ಕೊಟ್ಟ ಫುಲ್ ಈ ಲೈಟ್. ಆಮೇಲೆ ನೋಡ್ರಿ ಈ ಗಾಡಿದ ನಾವೇನಾರ ಬೌಂಡ್ ತರಿಸೋದ್ರ ಏರ್ಕಿನಾರ ಸೈಲೆನ್ಸರ್ ಪೈಪ್ ಮ್ಯಾಗ ಎಬ್ಸಿ ಇದನ್ನ ಮುಂದೆ ಮಾಡಿದ್ ಬೌನಟ. ಹಂಗ ಇಲ್ಲಿ ಬರೀ ಹಳಿ ಗಾಡಿಗೆ ಇವು ಗೇರ್ಗಳ ಎರಡು ಮುಂದಿರೋದ್ರಿಂದ ನಮ್ಗೆ ಏರಾಕ ಇಳ್ಯಾಕ ತೊಂದರೆ ಮಾಡ್ತಿದ್ವು. ರೈತರಿಗೆ ಪಟ್ನ ಏನಾರ ಗಾಡಿ ಹೊಳುವ ಕಾಣಿತಾರ ಇಳ್ಯಾಕ ಬರ್ತದಲ್ಲ, ಆ ಕಾರಣಕ್ಕಾಗಿ ಈ ಗೇರ್ ಒಂದ್ ಸ್ವಲ್ಪ ಮುಂದೆ ಸರಿಸಿ ಆ ಗೇರ ಆಚೆ ಕಡೆ ಸೈಡ್ ಕೊಟ್ಟಾರು. ಆಮೇಲೆ ಹ್ಯಾಂಡ್ ಬ್ರೇಕ್ ಇಲ್ಲಿ ಕೈ ಕೊಟ್ಟಾರಿ. 1 2 3 4 ಸಿಲಿಂಡರ್ ಅದಾವ್ರಿ ಗಾಡಿಗೆ. ಅಂದ್ರೆ ಇದು ಹಾರ್ಟ್ ಇದ್ದಂಗ ಇದ ಕೆಲಸ ಚೆನ್ನಾಗಿ ಮಾಡ್ಲಿಕ್ಕಂದ್ರ ಗಾಡಿ ವರ್ಕ್ ಆಗೋಲ್ಲ. ಆ ಕಾರಣಕ್ಕ 4 ಸಿಲಿಂಡರ್ ಇಟ್ಟಾರಿ. ಇದು AI ಗಾಡಿ ಆಗಿರೋದ್ರಿಂದ ನೋಡ್ರಿ ಮುಂದೆ ಬರಿ ಇಲ್ಲಿ ಹೈಡ್ರಾಲಿಕ್ ಕೆಪಾಸಿಟಿ ನೋಡ್ರಿ ಇದು 2000 kg ಐತ್ರಿ. ಆಮೇಲೆ ಈಗ ಫ್ಯಾಕ್ಟ್ರಿಗೆ ಹೋಗುವಾಗ ಈಗ ರೋಡ್ಗಳು ದೀಪ್ ಇರೋದ್ರಿಂದ ಇವ ನಟ್ಗಳು ಕಟ್ ಆಗೋದು, ಆಮೇಲೆ ಹುಕ್ಕಪ್ಪಿನ ತೊಂದರೆ ಇರ್ತಿತ್ತು. ಆ ಕಾರಣಕ್ಕಾಗಿ ನೋಡ್ರಿ ಇಲ್ಲಿ ಅವರ 12 ನಟ್ ಹಚ್ಚೋ ಸಿಸ್ಟಮ್ ಕೊಟ್ಟಾರು. ಈ ಗಾಡಿಗೆ ಅದ ತರ ಈ ಯಾವ್ದಾ ಗಾಡಿ ಒಳಗ 6 years ವಾರಂಟಿ ಇರಂಗಿಲ್ಲ. ಫಸ್ಟ್ ಪೈಲ ಮಹೇಂದ್ರ ಗಾಡಿ ಕೊಟ್ಟಾರು. ಹಂಗ ಇಲ್ಲಿ ನೋಡ್ಬರಿ ಮುಂದ್ ಬರಿ ಗಾಡಿ ಮೇಲೆ ಏನ್ ತೋರಿಸ್ನು ನೋಡ್ರಿ. ಅಡ್ಜಸ್ಟೇಬಲ್ ಸೀಟ್ ಐತಿ ನೋಡ್ರಿ, ಮುಂದೆ ಅಡ್ಜಸ್ಟೇಬಲ್ ಸೀಟ್ ಐತಿ ಗಾಡಿದ. ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಚಾರ್ಜಿಂಗ್ ಪಿನ್ ಸಿಸ್ಟಮ್ ಐತಿ. ಹೊಲ್ದಾಗ ಗಳೆ ಹೊಡಿಯುವಾಗ ಮೊಬೈಲ್ ಚಾರ್ಜ್ ಇದ್ರೆ ನಾವು ಹುಡ್ಡಾಕಿ ಇರೋಕ್ಕಿಂತ ಮೊದಲ ತೊಂದರೆ ಬಾಳಕಿತ್ತು. ಆ ಕಾರಣ ಮೊಬೈಲ್ ಹಿಡಿಯೋ ಸಿಸ್ಟಮ್ ಕೊಟ್ಟಾರು. ಆಮೇಲೆ ಗಾಡಿ ಒಳಗೆ ಆಯಿಲ್ ಪಲ್ಟಿ ಇರ್ತದಲ್ಲ ನೋಡ್ರಿ, ಆಯಿಲ್ ಪಲ್ಟಿ ಸಿಸ್ಟಮ್ ಐತಿ ಗಾಡಿಗೆ. ಎಕ್ಸ್ಟ್ರಾ ಇಂಡಿಕೇಟರ್ ಮಾಡ್ಕೊಳ್ಳೋ ಸಿಸ್ಟಮ್ ಸ್ವಿಚ್ ಎಲ್ಲಾ ಗಾಡಿಗೆ ಇಲ್ಲಿ ಸೈಡ್ ಬರ್ತೈತೆ. ಸೈಡ್ ಬರೋ ಟೈಮ್ದಾಗ ಇಲ್ಲಿ ಏನ್ರಿ ಒಂದು ಮಾಡು ಬೀಳಿ ಅದು ಒಡೆದು ಹೋಗ್ಯತ್ತ. ಆ ಕಾರಣಕ್ಕಾಗಿ ಇದಕ್ಕ ಸೇಫ್ಟಿ ಅಂತ ಜಾಗದಾಗ ಕೊಟ್ಟಾರ ನೋಡ್ರಿ, ಯಾವುದೇ ತರಹದ ಲಾಸ್ ಇಲ್ಲ. ಆ ಕಾರಣಕ್ಕ ಇದನ್ನ ಕೊಟ್ಟಾರು. ಅದೇ ತರನಾಗಿ ನೋಡ್ರಿ ಪಲ್ಟಿ ಕಿಟ್ ಹೆಂಗದಾವು ಸಿಸ್ಟಮ್ ಚಲೋ ಐತ್ರಿ ಅದ. ಹಂಗ ಅದೇ ತರನಾಗಿ ನೋಡ್ರಿ ಇದ ಚೈನ್ ಸಿಸ್ಟಮ್ ಇರ್ತೈತೆ. ಚೈನ್ ಒಂದು ಸ್ವಲ್ಪ ಲೂಸ್ ಆಗಲಿ ಏನಾಗಲಿ ಹೋಗಿ ಟೈರ್ ಕುಡ್ದ ಟೈರ್ ಸೀಳ್ತಿದ್ವು. ಇದೇನು ಆ ತರನಾಗಿ ಏನಿಲ್ರಿ ಇದು ಹೋಗಿ ಕರೆಕ್ಟ್ ಇಲ್ಲಿ ಹೈತಂದ್ರೆ ಅಟ್ಟ ನಿಂತು ಬಿಡ್ತೈತಿ. ಆ ಕಾರಣಕ್ಕಾಗಿ ಟೈರ್ದು ಡ್ಯಾಮೇಜ್ ಆಗೋದಿಲ್ಲ.